ನೋಡಿ ಕಡಲೆ ಬೀಜದ ಪುಡಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ರೂಪಶ್ರೀ ಮೇಡಮ್ ಮಗ ಸಾಯಿ ವಂಶಿ ಕೇಳಿದ್ದಾನೆ, ಅವನಿಗೆ ತುಂಬ ಇಷ್ಟ ಇದು. ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು, ಬೆಳ್ಳುಳ್ಳಿ 1 ಗಡ್ಡೆ ಹಾಕಿದ್ದೀನಿ, 1 ಸ್ಪೂನ್ ಜೀರಿಗೆ, ಮತ್ತು ಇದು ಇಂಗು ಸ್ವಲ್ಪ, ಮೆಣಸಿನ್ಕಾಯಿ 1 ಹಿಡಿ, ಒಂಚೂರು ಮೆಣಸಿನ್ಕಾಯಿ ಘಾಟ್ ಬರೆದಿರ ಎಣ್ಣೆ ಹಾಕಿದ್ದೀನಿ. 1 ಕಪ್ ದೊಡ್ಡ ಕಪ್ಪಲ್ಲಿ ಕಡಲೆ ಬೀಜ ಹಾಕಿದ್ದೀನಿ. ನಮ್ಮ ಮಗುಗೆ ಅದಕ್ಕೆ ಖಾರ ಜಾಸ್ತಿ ಹಾಕಿದೆ. ಮೆಣಸಿನ್ಕಾಯಿ ಇಲ್ಲದೆ ಇದ್ದರೆ ಹಚ್ಚಿಮೆಣ್ಸಿನ್ಬಿಟ್ಟು ಕೂಡ ಕಲಿಸ್ಬೋದು. ಮೆಣಸಿನ್ಕಾಯಿ ಹಾಕಬೇಕು ಮಿಕ್ಸಿಗೆ ಅಂತ ಏನೂ ಇಲ್ಲ. ನೋಡಿ 1 ಕಪ್ ಕೊಬ್ಬರಿ ಹಾಕಿದ್ದೀನಿ. ನೋಡಿ ಸ್ವಲ್ಪ ಉಪ್ಪು ಮತ್ತು ಆಮ್ಚೂರು 3/4 ಸ್ಪೂನ್. ಮತ್ತು ಕೂಲ್ ಆದಮೇಲೆ ಪುಡಿ ಆದಮೇಲೆ ಮತ್ತೆ ತೋರಿಸ್ಕೊಡ್ತೀನಿ. ಇದು ದೋಸೆ, ಇಡ್ಲಿ, ರೊಟ್ಟಿ, ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನನ್ನ ಮೊಮ್ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋರು ಎಲ್ಲದಕ್ಕೂ ಇದು.